ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ದಿವಸ ಎಗ್ಲೆಸ್ ಚಿಕನ್ ಕಬಾಬ್ ಮಾಡಕತ್ತೀವಿ. ಯಾವ ಥರ ಮಾಡಿದ್ವಿ, ಹೆಂಗೆ ಮಾಡಿದ್ವಿ ಎಲ್ಲ ಹೇಳ್ತೀನಿ ಬರ್ರಿ. ಫಸ್ಟ್ ಇವಾಗ ಏನು ಬೇಕಾಗಿರೋ ಮಟೀರಿಯಲ್ಸ್ ಎಲ್ಲ ಒಂದು ಪ್ಲೇಟ್ ಒಳಗೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಈ ಎಲ್ಲ ಡಿಸ್ಕ್ರಿಪ್ಷನ್ ಒಳಗೆ ನಾ ಕಂಪ್ಲೀಟ್ ಏನೇನು ಮಟೀರಿಯಲ್ ಬೇಕೋ ಎಲ್ಲ ಹಾಕಿರ್ತೀನಿ ರೀ, ಚೆಕ್ ಮಾಡಿರಿ ಡಿಸ್ಕ್ರಿಪ್ಷನ್ನ. ಸೊ ಇವಾಗ ತೊಗೊಂಡಿರೋ ಕಂಪ್ಲೀಟ್ ಮಟೀರಿಯಲ್ನ ಈ ಥರ ಚಿಕನ್ ಒಳಗೆ ಹಾಕಕತ್ತೀವಿ ನೋಡ್ರಿ. 1 kg ಚಿಕನ್ ತೊಗೊಂಡಿದ್ದೀವಿ. ಸೊ ಈ ಥರ ಹಾಕಿ ಆಮೇಲೆ ಏನು ಮಾಡೋದಂದ್ರೆ ಒಂದು ಬೊಟ್ಲು ಮೊಸರು ತೊಗೋಬೇಕ್ರಿ. ಒಂದು ಬೊಟ್ಲು ಮೊಸರು ತೊಗೊಂಡು ಬೊಟ್ಲಿಗೆ ಮೊಸರು ಹಾಕ್ಬೇಕ್ರಿ. ಇವಾಗ ನೋಡಿರಿ, ಒಂದು ಬಟ್ಲ ಮೊಸರು ತೊಗೊಂಡು ಹಾಕಿಬಿಟ್ವಿ. ಸೊ ಆಮೇಲೆ ಉದ್ದಕ್ಕೆ ಹೆಚ್ಕೊಂಡಿರೋ ಹಸಿ ಮೆಣಸಿನ್ಕಾಯಿ ಅದನ್ನು ತೊಗೊಳಕತ್ತೀವಿ. ಸೊ ಮತ್ತು ಕರಿಬೇವು ಹಾಕ್ಬೇಕ್ರಿ. ಇವಾಗ ಹಾಕಿ ಕಂಪ್ಲೀಟ್ ಚಲೋ ತಂಗೆ ಮಿಕ್ಸ್ ಮಾಡಿ 1 hour ಆದ್ರಂತೂ ಫ್ರಿಜ್ ಒಳಗಾದ್ರೂ ಇಟ್ಕೊಬೋದು, ನಾರ್ಮಲಾಗಿ ಹೊರಗಾದ್ರೂ ಇಟ್ಕೊಬೋದು. ನೋಡಿರಿ ಈ ಥರ ಕಂಪ್ಲೀಟಾಗಿ ಚೆಂದಾಗ ಮಿಕ್ಸ್ ಮಾಡ್ಕೋಬೇಕ್ರಿ. ಚೆಂದಾಗ ಎಷ್ಟು ಮಿಕ್ಸ್ ಮಾಡ್ತೀರಿ ಅಷ್ಟು ಟೇಸ್ಟ್ ಬರ್ತೈತಿ. ಮತ್ತು ಇದನ್ನು ನೆನಿಬೇಕ್ರಿ ಚೆಂದಾಗಿ. 1 hour ನೆನಿತಂದ್ರೆ ಎಲ್ಲ ಚಲೋ ಮಸಾಲ ಕೂಡಿರ್ತೈತಲ್ಲ, ಸೊ ಅದಕ್ಕೆ ಟೇಸ್ಟ್ ಭಾಳ ಹೆವಿ ಅನ್ನ ಟೇಸ್ಟ್ ಆಗ್ತೈತಿ. ನಾವು ಎಗ್ ಹಾಕಿಲ್ಲ ರೀ, ಎಗ್ಲೆಸ್ ಚಿಕನ್ ಕಬಾಬ್ ಮಾಡಕತ್ತೀವಿ ಇವತ್ತು. ಎಗ್ ಇಲ್ಲ ಇದಕ್ಕೆ, ಜಸ್ಟ್ ಬರೀ ಏನು ಕಾರ್ನ್ಫ್ಲವರ್ ಅಷ್ಟೇ ಹಾಕೋದೈತ್ರಿ. ನೋಡಿರಿ ಇವಾಗ ಈ ಥರ ಎಲ್ಲ 1 hour ಆದಮೇಲೆ ಆಗೈತಿ. ಆಮೇಲೆ ಇದಕ್ಕೆ 1 ಬಟ್ಟಲು ಕಾರ್ನ್ಫ್ಲವರ್ ಈಗ ಹಾಕಾಕತ್ತೀವಿ. ಹಾಕಿದ ಮೇಲೆ ಮತ್ತು ಇದಕ್ಕೆ ಸ್ವಲ್ಪ ಒಂದು ಲೆಮನ್ ತೊಗೊಂಡೀವಿ ನಾವು. 1 ಲೆಮನ್ ಕಟ್ ಮಾಡಿ ಈ ಥರ ಲೆಮನ್ ಇವಾಗ ಹಿಂಡಾಕತ್ತೀವಿ ನೋಡಿರಿ. ಕಂಪ್ಲೀಟ್ ಲೆಮನ್ ಹಿಂಡ್ಕೊಂಡು ಆಮೇಲೆ ಏನು ಮಾಡೋದು ಏನಿಲ್ಲ, ಕಂಪ್ಲೀಟ್ ಈಗ ಕಾರ್ನ್ಫ್ಲವರ್ ತೊಗೊಂಡು ಇದು ಕಂಪ್ಲೀಟ್ ಮಿಕ್ಸ್ ಮಾಡ್ಕೊಳ್ಳೋದು. ಈಗ ಮಿಕ್ಸ್ ಮಾಡಿಕೊಂಡು ಇವಾಗೇನಿಲ್ಲ ಎಣ್ಣೆ ಕಾಯ್ಸಕ್ಕಿಟ್ಟಿವಿ. ರೆಡಿ ಇದೆ ಎಣ್ಣೆ ಅಂತೂ. ಇವಾಗ ಏನು ಮಾಡಿಬಿಡೋದು ಅಂದರೆ ಫ್ರೈ ಮಾಡಿಬಿಡೋದ್ರಿ. ಫ್ರೈ ಮಾಡಿದ್ರೆ ಟೇಸ್ಟಿ ಕಬಾಬ್ ಅಂತೂ ರೆಡಿ ಆಯ್ತಾ. ನಮಗಂತೂ ಭಾಳ ಇಷ್ಟ ಆಗಿತ್ತು, ತಿಂದು ನೋಡಿ ಟೇಸ್ಟ್ ಮಾಡಿದ್ವಿ. ನೀವು 1 time ಟೇಸ್ಟ್ ಮಾಡಿರಿ ಹೆಂಗಿತ್ತು ಹೆಂಗಿಲ್ಲ ಅಂಥೇಳಿ ನಮ್ಗೆ 1 time ತಿಳಿಸಿ ನೋಡ್ರಿ. ನೀವು ಈ ರೆಸಿಪಿ ಟ್ರೈ ಮಾಡಿದ್ರಂದ್ರೆ ಸೊ ನೋಡಿರಿ, ಪಟ್ಟನ ಮಾಡ್ಕೊಂಡು ತಿಂದು ನೋಡ್ರಿ, ನಿಮ್ಮ ಮನೆಯೊಳಗೂ ಟೇಸ್ಟ್ ಆಗಿತ್ತು. ಸೊ ಇವಾಗ ನಾವು ಸರ್ವ್ ಮಾಡ್ತೀವಿ. ನಿಮಗೆ ಇದು ವಿಡಿಯೋ ಭಾಳ ಇಷ್ಟ ಆಗೈತಿ, ಎಗ್ಲೆಸ್ ಚಿಕನ್ ಕಬಾಬ್ ಅಂತ ಅಂದ್ಕೊಂಡೀನಿ. ಸೊ ಹೋಗಿ ಮೊದಲು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರು ಚಿಕನ್ ಕಬಾಬ್ ಇಷ್ಟ ಆಗ್ತೈತಲ್ಲ ಅವ್ರಿಗೆ ಶೇರ್ ಮಾಡಿರಿ, ಕಮೆಂಟ್ ಮಾಡಕ್ಕೆ ಹೇಳ್ರಿ, ಲೈಕ್ ಮಾಡಿರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.